ಹಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಅಮ್ಮಂದು ಬರ್ತ್ಡೇದು ವ್ಲಾಗ್ ಆಗಿರತ್ತೆ. ಸೊ ಅಮ್ಮನ ಬರ್ತ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು. ಅಮ್ಮನ ಬರ್ತ್ಡೇಗೆ ಕೇಕೆಲ್ಲ ಆ್ಯಸ್ ಯೂಶ್ವಲ್ ಪ್ರತಿ ವರ್ಷದಂತೆ ಕಟ್ ಮಾಡೋ ರೀತಿ ಕೇಕೆಲ್ಲ ಕಟ್ ಮಾಡಿಸಿದ್ವಿ. ಹಾಗೆ ನನ್ನ ಮಗಳು ಬ್ಯಾಂಗಲ್ ಹಾಗೆ ಒಂದು ನೈಲ್ ಪಾಲಿಶ್ ಗಿಫ್ಟ್ ಮಾಡಿದ್ಲು. ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆ ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಅಮ್ಮನಿಗೆ ಹಾಗೆ ಕೆಂಪು ನೀರಿಂದ ಆರತಿ ಮಾಡಿ ಅದರದ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಕೆಲವೊಂದು ಫೋಟೋಸ್ ಎಲ್ಲ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಡ್ತಿರ್ಬೋದು. ಅದಾದಮೇಲೆ ಅಮ್ಮ ನಾನಿಬ್ಬರು ಸೇರಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಬ್ಬರು ಸೇರಿ ಬೇಗ ಬೇಗ ಅಡುಗೆ ಮಾಡಿದ್ವಿ. ನನಗೆ ಅಮ್ಮ ಮಾಡೋ ಮಟನ್ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಅಮ್ಮನ ಹತ್ರ ಮಟನ್ ಬಿರಿಯಾನಿ ಮಾಡಿ ಅಂತ ಹೇಳಿದ್ದೆ. ಸೊ ಇಬ್ಬರು ಸೇರಿ ಬೇಗ ಬೇಗ ಕುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡ್ವಿ. ಅದ್ರ ಜೊತೇಲಿ ಚಿಕನ್ ಚಾಪ್ಸ್ ಮಾಡಿದರು. ಅಮ್ಮ ಚಿಕನ್ ಚಾಪ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಅಮ್ಮ ಏನು ಮಾಡಿದ್ರೂ ಚೆನ್ನಾಗಿರುತ್ತಲ್ಲ, ಅಮ್ಮಂದ್ರ ಕೈ ರುಚಿನೇ ಹಾಗೆ ಅಂತ ಅನಿಸುತ್ತೆ. ಹಾಗೆ ಮೊಟ್ಟೆ, ಅದ್ರ ಜೊತೇಲಿ ಮಟನ್ ಸಾಂಬಾರು ಕೂಡ ಮಾಡಿದರು. ಮಟನ್ ಸಾಂಬಾರು ಕೂಡ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೇಲಿ ಸೈಡ್ಸ್ಗೆ ಅಂತ ಆನಿಯನ್ ಹಾಗೆ ಸೌತೆಕಾಯಿ, ಕುಕುಂಬರ್ ಎಲ್ಲ ಕಟ್ ಮಾಡಿ ಎಲ್ಲ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫ್ಯಾಮಿಲಿ ಜೊತೇಲಿ ಕೂತು ಊಟ ಮಾಡೋದೇ ಒಂದು ಖುಷಿ ಅಂತ ಅನಿಸುತ್ತೆ. ಈ ಬ್ಯುಸಿ ಶೆಡ್ಯೂಲಲ್ಲಿ ನಮಗಂತೂ ತುಂಬ ಖುಷಿ ಅನಿಸುತ್ತೆ. ಅದಕ್ಕೆಲ್ಲ ಟೈಮ್ ಇಲ್ಲದಿರೋದ್ರಿಂದ ಈ ರೀತಿ ಟೈಮ್ ಸಿಕ್ಕಿದಾಗ ಯೂಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಬಟ್ಟೆ ಇತ್ತು, ಮಡ್ಚಿಡ್ತಾ ಇದ್ದೆ ನಾನು. ಅಮ್ಮನೂ ಹಾಗೆ ನನ್ನ ಮಗಳಿಬ್ಬರು ಕೂತ್ಕೊಂಡು ಹರಟೆ ಹೊಡಿತಾ ಇದ್ದರು. ಅಮ್ಮ ನಿನಗೆ ಬೇರೆ ಇದೊಂದು ಕೆಲಸನಾ ಅಂತ ಹೇಳಿದ್ರು. ಪರವಾಗಿಲ್ಲ ಬಿಡಿ ಅಮ್ಮ ಅಂತ ಅಂದ್ಬಿಟ್ಟು ನಾನು ಬಟ್ಟೆ ಮಡಿಸ್ತಾ ಇದ್ದೆ. ಅಮ್ಮನೂ ನನ್ನ ಮಗಳು ಇಬ್ಬರು ಮಾತಾಡ್ತಾಯಿದ್ರು. ಏನೋ ಮಾತಾಡ್ತಿದ್ದಾರಲ್ಲ ಅಂತ ನಾನು ನಗ್ತಾ ಇದ್ದೆ. ಅದಾದಮೇಲೆ ನನ್ನ ಮಗಳು ಡ್ರಾಯಿಂಗ್ ಮಾಡ್ತೀನಿ ಅಂತ ಹೇಳಿ ಸ್ಕೂಲಿಂದ ಹೋಮ್ವರ್ಕ್ ಕೊಟ್ಟಿದ್ರು ಅವಳಿಗೆ. ಆ ಹೋಮ್ವರ್ಕ್ನ ಅಲ್ಲಿಗೆ ತೊಗೊಂಡು ಬಂದು ಮಾಡ್ಕೊತೀನಿ ಅಂತ ಮಾಡ್ಕೊತಾ ಇದ್ಲು. ಇದು ಅವಳೇ ಡ್ರಾ ಮಾಡಿರೋದು ಡ್ರಾಯಿಂಗು. ಅವಳು ಡ್ರಾಯಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಚೆನ್ನಾಗಿ ಡ್ರಾ ಮಾಡ್ತಾಳೆ. ಡ್ರಾಯಿಂಗ್ ಕಲರಿಂಗ್ ಮಾಡ್ತಾಯಿದ್ಲು. ಸೊ ಇದೇ ನಾನು ಅಮ್ಮನ ಬರ್ತ್ಡೇಗೆ ಅಂತ ಅಂದ್ಬಿಟ್ಟು ಗಿಫ್ಟ್ ಮಾಡಿದ್ದು ಡ್ರೆಸ್ಸು. ಎವ್ರಿ ಇಯರ್ ಸ್ಯಾರಿ, ಚೂಡಿದಾರ್ ಈ ಥರ ಏನಾದರೂ ಗಿಫ್ಟ್ ಮಾಡ್ತಾಯಿರ್ತೀನಿ. ಈ ವರ್ಷ ಸ್ವಲ್ಪ ಏನಾದರೂ ಬೇರೆ ಗಿಫ್ಟ್ ಮಾಡೋಣ ಅಂತ ನನಗೆ ಆಸೆ ಇತ್ತು. ಸೊ ಅಮ್ಮ ಅದಕ್ಕೆಲ್ಲ ಯಾಕೆ ಅಮೌಂಟ್ ಸ್ಪೆಂಡ್ ಮಾಡ್ತೀಯಾ, ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೆ ಈ ಡ್ರೆಸ್ ಕಲರು ಕ್ವಾಲಿಟಿ ಎಲ್ಲ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದೇ ಡ್ರೆಸ್ನ ಅಮ್ಮನ ಬರ್ತ್ಡೇಗೆ ಅಂತ ಗಿಫ್ಟ್ ಮಾಡಿದೆ. ಅಜ್ಜಿ ಮೊಮ್ಮಗಳು ಆಚೆ ಕಡೆ ಏನೋ ಮಾಡ್ತಿದ್ದಾರಲ್ಲ, ನೋಡೋಣ ಅಂತಂದ್ಬಿಟ್ಟು ನಾನು ಹೊರಟೆ. ಬಟ್ಟೆ ಎಲ್ಲ ಮಡಚಿ ಎತ್ತಿಟ್ಬಿಟ್ಟು ಆಚೆ ಬಂದು ನೋಡಿದ್ರೆ ಅವ್ರ ಅಮ್ಮಮ್ಮಂಗೆ ಕೂತ್ಕೊಂಡು ನನ್ನ ಮಗಳು ನೈಲ್ ಪಾಲಿಶ್ ಹಚ್ತಾ ಇದ್ಲು. ಮಮ್ಮಿ ನಾನು ವೀಡಿಯೋ ಮಾಡಬೇಡಿ, ನಂಗೆ ನಾಚಿಕೆ ಆಗುತ್ತೆ ಅಂತೆಲ್ಲ ಆ್ಯಕ್ಟಿಂಗ್ ಮಾಡ್ತಿದ್ಲು ನನ್ನ ಮಗಳು. ಅಮ್ಮ ನಗ್ತಾ ಇದ್ದರು. ಅದಾದಮೇಲೆ ಅಮ್ಮ ಹೇಳ್ತಾಯಿದ್ರು, ಬೇಡ ಇದೆಲ್ಲ ಯಾಕೆ ಹಚ್ತೀಯ, ಸುಮ್ಮನಿರು, ನಿಂಗೆ ಹಚ್ಚಕ್ಕೆ ಬರಲ್ಲ ಅಂತಂದರೆ, ಇಲ್ಲ ನಾನು ಹಚ್ತೀನಿ ಅಂತ ಇವಳು ಹಚ್ಕೊಡ್ತೀನಿ ಅಂತ ಹಚ್ತಿದ್ಲು. ಅಮ್ಮ ಬಾ ಎಣ್ಣೆ ಹಚ್ಕೊಡ್ತೀನಿ ತಲೆಗೆ ಅಂತ ಹೇಳಿ ತಲೆಗೆಲ್ಲ ಮಗಳಿಗೆ ಎಣ್ಣೆ ಹಚ್ಚಿ ಇದು ಮಾಡ್ತಾಯಿದ್ರು. ನನ್ನ ಮಗಳಿಗೆ ನನಗಿಂತ ಜಾಸ್ತಿ ಅವರ ಅಮ್ಮಮ್ಮ ಅಂದ್ರೇ ಪ್ರೀತಿ ಜಾಸ್ತಿ. ಹೆತ್ತಿರೋದು ನಾನಾದ್ರೂ ಪ್ರೀತಿ ಮಾತ್ರ ಅವರ ಅಮ್ಮಮ್ಮನ ಮೇಲೆ ಅವಳಿಗೆ ಜಾಸ್ತಿ. ಹಾಗೆ ಅಮ್ಮ ಬಾ ನಿನಗೂ ತಲೆಗೆ ಎಣ್ಣೆ ಹಚ್ಕೊಡ್ತೀನಿ ಅಂತ ಹೇಳಿ ನನಗೂ ತಲೆಗೆ ಎಣ್ಣೆ ಹಚ್ಚಿ ತಲೆ ಬಾಚ್ತಾ ಇದ್ದರು. ಹೆಣ್ಮಕ್ಳು ಮದುವೆ ಆಗೋದ್ಮೇಲೆ ಇಂಥದ್ದನ್ನೆಲ್ಲ ಮಿಸ್ ಮಾಡ್ಕೋತೀವಲ್ಲ, ನಾನು ಕೂಡ ಹಾಗೆಯೇ ಮಿಸ್ ಮಾಡ್ಕೊಳ್ತೀನಿ. ಹಾಗೆ ಅಮ್ಮ ತಲೆ ಬಾಚಿ ಜಡೆ ಹಾಕ್ತಾಯಿದ್ರು. 4 ಕಲ್ಲು ಜಡೆ ತುಂಬ ಚೆನ್ನಾಗಿ ಹಾಕ್ತಾರೆ ಅಮ್ಮ. ನಾನು ಹೋದಾಗೆಲ್ಲ ಮಿಸ್ ಮಾಡ್ದೇ 4 ಕಲ್ಲು ಜಡೆ ಹಾಕಿಸ್ಕೋತೀನಿ. ಜಡೆ ಹಾಕ್ತಾ ಇದ್ದಾಗ ಅಜ್ಜಿನೂ ಮೊಮ್ಮಗಳಿಬ್ರು ಹೇಳ್ತಾಯಿದ್ರು, ಕೂದಲು ಎಷ್ಟು ಉದ್ದ ಇದೆ ಅಂತ. ನನ್ನ ಮಗಳು ಆಡ್ಕೊಳ್ತಾ ಇದ್ಲು, ಎಷ್ಟು ಸಣ್ಣ ಆಗಿಬಿಟ್ಟಿದೆ ಕೂದಲು ಅಂತ. ನನ್ನ ಕೂದಲು ಇನ್ನೂ ಆ್ಯಕ್ಚುಲಿ ಉದ್ದ ಇತ್ತು, ದಪ್ಪ ಇತ್ತು ಫಸ್ಟು. ಈಗ ಹೇರ್ ಫಾಲ್ ಅಂತೆಲ್ಲ ಆಗಿಬಿಟ್ಟು ಸಣ್ಣ ಆಗಿಬಿಟ್ಟಿದೆ. ಅಮ್ಮ ಅದೇ ಬೈತಾಯಿದ್ರು, ತಲೆಗೆ ಎಣ್ಣೆ ಹಚ್ಚಲ್ಲ ಏನಿಲ್ಲ ಅಂತ. ಅದಾದಮೇಲೆ ಕಾಫಿ ಕುಡಿದು ಹಾಗೆ ಅಮ್ಮ ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡ್ತಾ ಇದ್ದರು. ನಾನು ಕೂತ್ಕೊಂಡು ಅಮ್ಮನ ಜೊತೇಲಿ ಸೀರಿಯಲ್ ನೋಡ್ತಾ ಇದ್ದೆ. ಅದಾದಮೇಲೆ ಊಟ ಮಾಡಿಕೊಂಡು 9:30 ಆಗಿತ್ತು. ಹೊರಟ್ವಿ ನಾವು ಮನೆಗೆ. ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು, ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಸೊ ಮನೆಗೆ ಬಂದು ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಗೋಕ್ಕೆ ಅಂತ ಬಂದ್ವಿ. ಇವತ್ತು RCB ಮ್ಯಾಚ್ ಇತ್ತು. RCB ವಿನ್ ಆಗಿದ್ದ ಖುಷಿಗೆ ಸ್ವಲ್ಪ ಹೊರಗಡೆ ಪಟಾಕಿ ಹೊಡಿತಾಯಿದ್ರು, ಅದೆಲ್ಲ ನೋಡಿಕೊಂಡು ಬಂದು ಮಲ್ಗೋಣ ಅಂತ ಮಲ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.